ಇವತ್ತು ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ಟೀನೇಜ್. ಈ ಹೀರೋದು ಕೇರ್ ಆಫ್ ಫುಟ್ಬಾಲ್ ಫಿಲ್ಮ್ ನಾವು ಶಾಲೆಗಿದ್ದಾಗ ಪ್ರತಿ ವರ್ಷ ತೋರಿಸ್ತಿದ್ರು. ನಾನೇ ತಲೆ ಕೆಡ್ಸ್ಕೊಂತಿಲ್ಲ, ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ಈ ಫಿಲ್ಮ್ ಶೂಟಿಂಗ್ ನಡೆಯಕರ ಕಿಶನ್ಗೆ 17 ವರ್ಷ ಮತ್ತೆ ಹೀರೋಯಿನ್ಸ್ ಗಳಿಗೆ 18 ವರ್ಷ. ಹೆಸರನ್ನ ಯೋಚನೆ ಮಾಡೇ ಇಟ್ಟಾರ ಬಿಡು. ಈ ಫಿಲ್ಮ್ ನೋಡಿದ್ಮ್ಯಾಗ ನಿಮ್ಗೆ ನಿಮ್ ಸ್ಕೂಲ್ ದಿನಗಳ ನೆನಪು ದೇವರಾಣೆಗೂ ಆಗಲ್ಲ. ಯಾಕಂದ್ರ ಇವ್ರ ಸ್ಕೂಲಾಗ ಸ್ವಿಮ್ಮಿಂಗ್ ಪೂಲ್ ಐತಿ, ನಿಮ್ ಸ್ಕೂಲ್ನಾಗಿತ್ತ. ಇವ್ರ ಸ್ಕೂಲಾಗ ಊಟ ಮಾಡಕಂತಾನ ಸಪರೇಟ್ ಜಾಗ ಐತಿ, ನಿಮ್ ಸ್ಕೂಲ್ನಾಗಿತ್ತ. ಇವ್ರ ಸ್ಕೂಲ್ನಾಗ ಹುಡುಗಿಯರು ಸ್ಕರ್ಟ್ ಹಾಕ್ಯಂಡ್ ಬರ್ತಾರ, ನಿಮ್ ಸ್ಕೂಲ್ನಾಗ ಹಾಕ್ಯಂಡ್ ಬರ್ತಿದ್ರ. ಸ್ಕೂಲ್ನಾಗ ಇವನು ಗರ್ಲ್ ಫ್ರೆಂಡ್ ಮಾಡ್ಕೊಂತಾನ, ನೀವ್ ಯಾವತ್ತರ ಹೋಗ್ಲಿ ಬಿಡ್ರಿ. ಜನ್ಮಕ್ಕೆ ಹೋಗೋ. ಫಿಲ್ಮ್ ಸ್ಟಾರ್ಟ್ ಆಗ್ತಿದ್ದಂಗ ಆರ್ಯಾಗ 16 ವರ್ಷ ಅಂತ ಹೇಳ್ತಾರ. ಅವನ ಹೆಸರು ಆರ್ಯ ರೀ, ಈಗ ಅವನಿಗೆ 16 ವರ್ಷ. ಆರ್ಯ ಎಂತ ಚೈಲ್ಡ್ ಅಂದ್ರ ಅವ್ನ ನೋಡಿಯ ಸೈಕಲಿನ್ ಗಾಲಿಯಾಗ ಸತಿಗೂ ಲೈಟ್ ಗಳದಾವು. ಆರ್ಯನ ದೊಡ್ಡ ಚೈಲ್ಡ್ ಅಂತ ನಾವ್ ಅನ್ಕೊಂಡಿದ್ರ ಅವ್ನ ಸ್ಕೂಲ್ನಾಗ ಇರೋರು ಅವನಿಗಿನೂ ದೊಡ್ಡ ಚೈಲ್ಡ್ ಗಳು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವ್ರೆಲ್ಲರೂ ಲವ್ ಲೆಟರ್ಗೆ ಆ ಲೆಟರ್ ಅಂತಾರ. ಆ ಪೆದ್ದು ನನಗ ಆ ಲೆಟರ್ ಕೊಡ್ತಾನೆ ಅಂತ ಕಾಯ್ತಾ ಇದ್ದೀನಿ. ಈ ಬುಲ್ಡೋಸರ್ಗೆ ಆ ಲೆಟರ್ ಕೊಟ್ಟವನೇ. ರಾಕೇಶ ಆ ಲೆಟರ್ ನಿನಗೆ ಕೊಟ್ನಾ? ಆ ಲೆಟರ್ ಕೊಟ್ಟಿದ್ದಾನೆ ಅಂತ ಅನ್ಕೋತಾರೆ. ಆ ಲೆಟರ್ ಅಂಜಲಿಗೆ ಈ ಚೈಲ್ಡ್ ಚಪಾತಿ ಆರ್ಯ ಮ್ಯಾಗ ಕ್ರಶ್ ಐತಿ. ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಇವ್ರಿಬ್ರು ಬರಕರ ಚೈಲ್ಡ್ ಗಳ ತರ ಫ್ಲರ್ಟಿಂಗ್ ಮಾಡಕತ್ತ ಬಿಡ್ತಾರ. ನೀನ್ ಯಾವತ್ತಾದ್ರೂ ಆ ಲೆಟರ್ನ ಯಾವ್ದಾದ್ರೂ ಹುಡುಗಿಗೆ ಕೊಟ್ಟಿದ್ಯಾ? ಇಲ್ಲ. ನೀನ್ ಯಾವತ್ತಾದ್ರೂ ಆ ಲೆಟರ್ನ ಯಾರಾದ್ರೂ ಹುಡುಗಂಗ್ ಕೊಟ್ಟಿದ್ಯಾ? ಇಲ್ಲ. ನಿಮ್ಮ ವಯಸ್ಸಿನಾಗ ನಾನು ಆ ಲೆಟರ್ ಕೊಡ್ತಿದ್ದಿಲ್ಲ, ಆ ವಿಡಿಯೋಸ್ ಹಾಕೊಡ್ತಿದ್ದೆ. ಆ ಲೆಟರ್ ಬಗ್ಗೆ ಮಾತಾಡಿ ಹೋಗಕರ ಆರ್ಯ ಒಂದ್ ಅಂಕಲಿಗೆ ಗುದ್ದಿ ಅವ್ರ ತರಕಾರಿನ ಕೆಳಗ್ ಬೆಳೆಸ್ಬಿಡ್ತಾನ. ಗುದ್ದಿದ್ಮ್ಯಾಗ ಸಾರಿ ಕೇಳದ್ ಬಿಟ್ಟು ಆರ್ಯ ಏನಂತ ನೋಡ್ರಿ. ತಾತ, ಒಂದ್ ಟೀನೇಜ್ ಹುಡ್ಗ ಅವ್ನ್ ಹುಡ್ಗಿನ್ ಕೇಳ್ತಾನೆ, ನೀನ್ ಯಾರಿಗೂ ಆ ಲೆಟರ್ ಕೊಟ್ಟಿಲ್ವಾ ಅಂತ. ಇವ್ನ ಮಾತ್ ಕೇಳಿದ್ಮ್ಯಾಗ ಅಂಕಲ್ ಮಾನಸಿಕ ಆಗಿ ತರಕಾರಿನ ಅಲ್ಲೇ ಬಿಟ್ಟು ಹೋಗಾರ. ಇವ್ರಿಬ್ರು ಯವ್ವನನ ಎಕ್ಸ್ಪ್ಲೋರ್ ಮಾಡಕಂತ ಒಂದ್ ಸಾಂಗ್ ಬರ್ತೈತಿ. ಅಂಜಲಿ ಆರ್ಯನ್ ಹತ್ರ ಡ್ರಾಪ್ ಕೇಳ್ತಾಳ. ಹಾಯ್ ಆರ್ಯ. ಹಾಯ್ ಅಂಜಲಿ. ಇವತ್ ಯಾಕೋ ನಿನ್ ಜೊತೆ ಸೈಕಲ್ ನಲ್ಲೇ ಹೋಗ್ಬೇಕು ಅಂತ ನನ್ಗ ಅನಿಸ್ತಾ ಇದೆ. ಡ್ರಾಪ್ ಮಾಡ್ತೀಯಾ ಪ್ಲೀಸ್? ಓಕೆ ಅಂಜಲಿ. ಈಗ ಅಂಜಲಿನ ಆರ್ಯ ಸೈಕಲ್ ನಾಗ ಹತ್ತಿಸ್ಕೊಂಡ್ ಹೋಗೋಣ ಅಂತ ನೀವ್ ಅನ್ಕೊಂಡಿದ್ರ ತಪ್ಪು. ಇವ್ರಿಬ್ರು ಸೈಕಲ್ ನ ದಬ್ಕೆ ಅಂತ ಹೋಗಾರ. ನೋ ಕಾಮೆಂಟ್ಸ್. ಆರ್ಯ ಅಂಜಲಿ ಅಷ್ಟೇ ಅಲ್ದೆ ಪ್ರಿಯನ್ ಜೊತೆಗೂ ಕನೆಕ್ಷನ್ ಇಟ್ಕೊಂಡಿರ್ತಾನ. ನಾನೇ ತಲೆ ಕೆಡ್ಸ್ಕೊಂತಿಲ್ಲ, ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ಕೆಲವು ಹುಡುಗರು ಆರ್ಯಾಗ ನಾಯಿ ಹೊಡೆದಂಗ್ ಹೊಡಿತಾರ. ಇಷ್ಟೊತ್ತು ಸುಮ್ನೆ ಹೊಡ್ಸ್ಕೊಂಡ್ ತಂಗಿ ಬಗ್ಗೆ ಮಾತಾಡ್ತಿದ್ದಂಗ ಎಲ್ರಿಗೂ ಹೊಡೆದ್ ಬಿಡ್ತಾನ. ಒಬ್ಳು ತಂಗಿ ಇದ್ದಾಳೆ ಅಂತ ಡವ್ ಮಾಡ್ತೀಯಾ? ತಂಗಿನೂ ಇಲ್ಲ, ಯಾರು ಇಲ್ಲ, ಸುಮ್ನೆ ಡವ್ ಮಾಡ್ತಾವ. ಮೋಸ್ಟ್ಲಿ ಅವ್ನ್ ತಂಗಿ ಹೊಗೆ ಹಾಕ್ಸ್ಕೊಂಡಿರ್ಬೇಕು. ಆರ್ಯ ತನ್ನ ತಂಗಿ ಜೊತೆಗೆ ಹೆವಿ ಕ್ಲೋಸ್ ಇರ್ಬೋದು ಅಂತ ನೀವ್ ಅನ್ಕೊಂಡಿದ್ರ ತಪ್ಪು. ಹಣ್ಣುಗ ಅವನ್ ತಂಗಿ ಹೆಂಗ್ ಕಾಣಿಸ್ತಾಳ ಅಂತಾನು ಗೊತ್ತಿಲ್ಲ. 12 ವರ್ಷದಿಂದ ಮೀಟ್ ಆಗಿಲ್ಲ. ಆಕಿ ಹೆಸರು ಸತಿಗೂ ಅವನಿಗೆ ಗೊತ್ತಿಲ್ಲ. ನಿಮ್ಮಿಬ್ಬರ ಜಗಳದಲ್ಲಿ ಅವ್ನ್ ತಂಗಿನ ತಗೊಂಡ್ಬರ್ತೀಯಾ? ಆರ್ಯರಮ್ಮ ತನ್ನ ಮಗಳನ್ನ ಅಕ್ಕಗ ದತ್ತು ಕೊಟ್ಟಿರ್ತಾಳ. ಆಮೇಲೆ ಅವರು ಆಸ್ಟ್ರೇಲಿಯಾಕ್ ಶಿಫ್ಟ್ ಆಗಿರ್ತಾರ. ಸಡನ್ ಆಗಿ ಆರ್ಯರ್ ತಂಗಿ ಮತ್ತೆ ಅವಳ ಫ್ಯಾಮಿಲಿ ಇಂಡಿಯಾಕ್ ಶಿಫ್ಟ್ ಆಕಾರ. ಆರ್ಯ ಇವತ್ತು ಫಸ್ಟ್ ಟೈಮ್ ತನ್ನ ತಂಗಿನ ನೋಡಕ್ ಬಂದಾನ. ಆರ್ಯನ್ ನೋಡ್ತಿದ್ದಂಗ ಅವ್ರ ದೊಡ್ಡಮ್ಮ ಎಲ್ಲಾ ಸಂಬಂಧಿಕರು ಹೇಳಂತ ಡೈಲಾಗ್ ನ ಹೇಳ್ತಾಳ. ಎಷ್ಟು ಉದ್ದ ಬೆಳೆದ್ಬಿಟ್ಟಿದ್ಯಾ? ಆರ್ಯ ಅವ್ರ ತಂಗಿನ ಫಸ್ಟ್ ಟೈಮ್ ನೋಡ್ತಾನ. ತಂಗಿ ಅಣ್ಣನ್ ನೋಡ್ತಿದ್ದಂಗ ಹೆವಿ ಡೈಲಾಗ್ ಹೊಡಿತಾಳ. ನನ್ ಬಾಡ್ಗೆ ಅಣ್ಣನ ಈಗ ಯಾಕೆ ಆಶ್ಚರ್ಯ ಪಡಾಕತ್ತೀರಿ? 12 ವರ್ಷದಿಂದ ಆ ಹುಡುಗಿ ಆಸ್ಟ್ರೇಲಿಯಾದಾಗ ಅದಳ. ಮತ್ತೆ ಆಬ್ವಿಯಸ್ಲಿ ಆಕಿಗೆ ನೀವ್ ಯಾರಂತಾನು ಗೊತ್ತಿರಲ್ಲ. ಇವ್ರೆಲ್ರಿಗೂ ಸಿಡ್ಲು ಹೊಡ್ಸಿದ್ಮ್ಯಾಗ ಸಿರಿ ಹೇಳ್ತಾಳ, ಡ್ಯಾಡ್ ನಂಗೆ ಟಾಮ್ ಅಂಡ್ ಜೆರಿ ನೋಡ್ಬೇಕು. ಆರ್ಯರ್ ದೊಡ್ಡಪ್ಪ ಅಣ್ಣ ತಂಗಿ ಜೊತೆಗಿರ್ಬೇಕಂತ ಆರ್ಯನ್ನ ಸಿರಿ ಹೋಗೋ ಅಂತ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಸೇರಿಸ್ತಾನ. ಅಣ್ಣ ಸ್ಕೂಲ್ ಬಸ್ ಹತ್ತಿದ್ದಂಗ ಹುಡುಗರು ವಿಚಿತ್ರವಾಗಿ ವೆಲ್ಕಮ್ ಮಾಡ್ತಾರ. ಹೇ ಮ್ಯಾನ್, ಬಾರು ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಳ್ಳೋಣ. ಇದಕ್ಕ ಆರ್ಯನ್ ರಿಯಾಕ್ಷನ್ ಗ್ರೇಟ್ ಟ್ಯಾಲೆಂಟ್. ಬಸ್ನಾಗ ಆರ್ಯ ಪ್ರೀತಿ ಹತ್ರ ಹೋಗಿ ಕುಂದಿರ್ತಾನ. ಪಕ್ಕಕ್ಕೆ ಕುತ್ಕೊಂಡು 1 ನಿಮಿಷ ಹಾಕದಂಗ ನಾವು ಶಾಲೆಗಿದ್ದಾಗ ಕುಡಿಯೋರ್ ಕೈ ಆಗ್ತಿದ್ದಿಲ್ಲ. ಈ ಲೆವೆಲ್ಗೆ ರಿಚ್ ಇರೋ ಸ್ಕೂಲ್ ಬಗ್ಗೆ ಪ್ರೀತಿ ಅಕ್ಕನ ಬಾಯಿಂದಾನ ಕೇಳ್ರಿ. basketball court, football court, cricket stadium, tennis, snooker, auditorium, everything. ಓದೋದ್ರ ಬಗ್ಗೆನ ಸ್ವಲ್ಪ ಹೇಳಿದ್ರೆ ಚೆನ್ನಾಗಿರ್ತಕ್ಕ. ನಾನೇ ತಲೆ ಕೆಡ್ಸ್ಕೊಂತಿಲ್ಲ, ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ಇದು ಶ್ರೀಮಂತರ ಮಕ್ಕಳು ಹೋಗೋ ಅಂತ ಶಾಲೆ ಆಗಿರೋದ್ರಿಂದ ಇಲ್ಲಿ ಟೀಚರ್ಸ್ ಮಕ್ಕಳಿಗೆ ಹೊಡೆಯಲ್ಲ, ಮಕ್ಕಳ ಟೀಚರ್ಸಿಗೆ ಹೊಡಿತಾರ. ನಾವೇನ್ರ ಹಿಂಗ್ ಮಾಡಿದ್ರ ನಮ್ ಟೀಚರ್ಸ್ ನಮಗ್ ನಾಯಿ ಹೊಡ್ದಂಗ್ ಹೊಡೆದ್ರಾರು. ಇವ್ನು ನೋಡ್ರಿ ಶಾಲೆಗೆ ಏನ್ ತಂದಾನ. ಈ ಶಾಲೆಗ ಸುಮ್ ಕುತ್ಕೊಂಡಿರೋ ಹುಡುಗ ಹುಡುಗಿ ಬಂದು ಕಿಸ್ ಮಾಡಿ ಹೋಗ್ಕಳ. ಇಂತ ಶಾಲೆಗೆ ಬಂದ್ಮ್ಯಾಗ ಆರ್ಯ ಅಂಜಲಿ ಮತ್ತೆ ಪ್ರಿಯಾಗ್ ಹೇಳ್ತಾನ, ಬಾಯ್ ಬಾಯ್ ಟಾಟಾ ಗುಡ್ ಬಾಯ್. ಆರ್ಯನ್ ಫ್ರೆಂಡ್ಸ್ ಅವನಿಗೆ ರೇಗ್ಸಕ್ ಸ್ಟಾರ್ಟ್ ಮಾಡ್ತಾರ. ಏನು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಮ್ಯಾಟ್ರಾ? ಹಾಗೇನಿಲ್ಲ,
ಕ್ಲೋಸ್ ಫ್ರೆಂಡ್ಸ್ ಅಷ್ಟೇ. ಕ್ಲೋಸ್ ಫ್ರೆಂಡ್ಸಾ? ಎಷ್ಟಪ್ಪ ಕ್ಲೋಸ್ ಫ್ರೆಂಡ್ಸು? ಒಂದಡಿನ, ಅರ್ಧ ಅಡಿನ? ನಾನು ನನ್ನ ಫ್ರೆಂಡ್ಸಿಗೆ ಹಿಂಗ ರೇಗ್ಸೋದು. ಒಂದಡಿನ, ಅರ್ಧ ಅಡಿನ? ಅರ್ಥ ಆಯ್ತು ಅನ್ಸುತ್ತೆ. ಈ ಕಡೆ ಸೈಡು ಆರ್ಯರ್ ತಂಗಿ ಹೆವಿ ನಕ್ರ ಮಾಡ್ತಿರ್ತಾಳ. ಐಸ್ ಕ್ರೀಮ್ ಬೇಕೋ ಪ್ಲೀಸ್? ಅಣ್ಣ ನಂಗೂ ಒಂದು ಐಸ್ ಕ್ರೀಮ್ ಬೇಕಣ್ಣ. ಇವ್ರಿಗೆ ಐಸ್ ಕ್ರೀಮ್ ತರಬೇಕಂತ ಆರ್ಯ ಹೋಗ್ತಿದ್ದಂಗ ನಂಗೇನು ಐಸ್ ಕ್ರೀಮ್ ಬೇಡ. ಓಕೆ ತಂದ್ರೆ ತಿಂತೀನಿ. ಐತಲ್ಲ ನಿನ್ನ ಅಣ್ಣ ರೆಡ್ FM ಬಂದು ತಾನು ಬರ್ದಿರೋ ಸಾಂಗ್ ನ ಹೇಳ್ತಾನ. ಅದ್ರಾಗಿರೋ ಲಿರಿಕ್ಸ್ ಅಂತೂ ಬೆಂಕಿ. ಹುಡುಗಿ ಬೇಕಾಗಿದೆ, ಒಂದು ಹುಡುಗಿ ಬೇಕಾಗಿದೆ. ಈ ಹಾಡು ಹೇಳ್ತಿದ್ದಂಗ ಅಣ್ಣ ಕರ್ನಾಟಕ ತುಂಬಾ ವರ್ಲ್ಡ್ ಫೇಮಸ್ ಆಗ್ಬಿಡ್ತಾನ. ಇವ್ನ್ ಫೇಮಸ್ ಆಗ್ತಿದ್ದಂಗ ಪ್ರೀತಿ ಬಂದ್ ಹೇಳ್ತಾಳ, ವಿಲ್ ಯು ಬಿ ಮೈ ಬಾಯ್ ಫ್ರೆಂಡ್? ಫೇಮಸ್ ಆದ್ಮ್ಯಾಗ ಏನ್ ಬರ್ಲಿ ಬಿಡ್ಲಿ, ಆದ್ರೆ ರಿಯಾಲಿಟಿ ಶೋ ಇಂದ ಆಫರ್ ಅಂತೂ ಪಕ್ಕಾ ಬರ್ತತಿ. ಆರ್ಯನ್ ವಾಯ್ಸಲ್ಲಿ ಏನೋ ಒಂದ್ ಮ್ಯಾಜಿಕ್ ಇದೆ. ಐ ಥಿಂಕ್ ಅವ್ನ್ ನಮ್ ರಿಯಾಲಿಟಿ ಶೋಗೆ ಖಂಡಿತ ಪ್ಲಸ್ ಆಗ್ತಾನೆ. ಇದು ರಿಯಾಲಿಟಿ ಶೋ ಅಂತ ಹೇಳಿ 5 ನಿಮಿಷಕ್ಕ ಈ ಸಲ ನಾನು ಬರೆಯೋ ಸ್ಕ್ರಿಪ್ಟ್ಗೆ ನಾವು ನಂಬರ್ 1 ಆಗೋದು ಗ್ಯಾರಂಟಿ. ಈ ಸತಿ ಸ್ಕ್ರಿಪ್ಟ್ ಡೈರೆಕ್ಷನ್ ನಂದು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಆರ್ಯ ಈ ಶೋಗ್ ಬಂದಾಗ ಅವ್ನ ಹಳೆ ಹುಡುಗಿ ಅಂಜಲಿನೂ ಅಲ್ಲಿಗೆ ಬಂದಿರ್ತಾಳ. ಹಾಯ್ ಆರ್ಯ. ಹೇ ಅಂಜಲಿ. ಅಣ್ಣ ಹಳೆ ಹುಡುಗಿ ಜೊತೆಗೆ ಹೆವಿ ಡ್ಯಾನ್ಸ್ ಮಾಡ್ತಾನ. ಯಾವಕೇಲೆ ಅವಳು ಅಂತ ಕುತ್ಕಿ ಹಿಡಿದು ಕೇಳೋದ್ ಬಿಟ್ಟು ಪ್ರೀತಿ ಅವ್ರ ಡ್ಯಾನ್ಸ್ ನೋಡಿ ವಿಚಿತ್ರವಾಗಿ ನಗ್ತಿರ್ತಾಳ. ನಾನೇ ತಲೆ ಕೆಡ್ಸ್ಕೊಂತಿಲ್ಲ, ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ನೆಕ್ಸ್ಟ್ ಆರ್ಯ ರಿಯಾಲಿಟಿ ಶೋ ಇಂದ ಎಲಿಮಿನೇಟ್ ಆಕಾನ. ಈ ಸತಿ ಸ್ಕ್ರಿಪ್ಟ್ ಡೈರೆಕ್ಷನ್ ನಂದು. ಪ್ರೀತಿ ಆರ್ಯಾಗ ಲೆಟರ್ ಕೊಡ್ತಾಳ. ಈಕೆ ನನಗೆ ಆ ಲೆಟರ್ ಕೊಟ್ಟಿರ್ಬೋದು ಅಂತ ಅಣ್ಣ ಫುಲ್ ಖುಷಿ ಆಗಿರ್ತಾನ. ಆಮೇಲೆ ಗೊತ್ತಾಗತಿ ಅದು ಗೋವಾಕ್ ಹೋಗೋ ಟಿಕೆಟ್ ಅಂತ. ನಿನ್ಗಾದ್ರೂ ಇದೇನಂತ ಗೊತ್ತಾ? ನೀನು ಪ್ರೀತಿ ಕ್ರಿಸ್ಮಸ್ಗೆ ಗೋವಾಗ್ ಹೋಗ್ಲಿಕ್ಕೆ ಫ್ಲೈಟ್ ಟಿಕೆಟ್. ನೆಕ್ಸ್ಟ್ ಇದ್ರಾಗ ಬರೋ ಅಂತ ಮ್ಯೂಸಿಕ್ ನ ಬೊಮ್ಮಾರಿಲು ಅನ್ನೋ ತೆಲುಗು ಫಿಲ್ಮ್ ಇಂದ ಕದ್ದಾರ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ನೆಕ್ಸ್ಟ್ ಪ್ರೀತಿ ಮತ್ತೆ ಆರ್ಯ ಗೋವಾಕ್ ಬರ್ತಾರ. ಆರ್ಯ ಮನಿಗ್ ಫೋನ್ ಮಾಡಿ ಗೋವಾಕ್ ರೀಚ್ ಆದೆ ಅಂತ ಹೇಳ್ತಾನ. ಹಲೋ ದೊಡ್ಡಪ್ಪ, ನಾನ್ ಆರ್ಯ. ರೀಚ್ ಆದ? ಹಲೋ ಆರ್ಯ, ಗೋವಾ ಹೇಗಿದ್ಯೋ? ನೀವೆಲ್ಲರೂ ಬಂದಿದ್ರೆ ತುಂಬಾ ಚೆನ್ನಾಗಿರೋದು ದೊಡ್ಡಮ್ಮ. ಇವ್ನಿಗೆ ಯಾರ ಹೇಳ್ರಿ ಅಪ್ಪ ಗೋವಾಕ್ಕ ಫ್ಯಾಮಿಲಿನ ಯಾರು ಕರ್ಕೊಂಡ್ ಹೋಗಲ್ಲ ಅಂತ. ನೆಕ್ಸ್ಟ್ ಪ್ರೀತಿ ಬೆಸ್ಟ್ ಫ್ರೆಂಡ್ ರೋಸಿ ಎಂಟ್ರಿ ಆಕತಿ. ರೋಸಿ ಆರ್ಯನ್ ದೊಡ್ಡ ಫ್ಯಾನ್. ಅಕ್ಕ ಪ್ರೀತಿ ಮುಂದೆನೆ ಆರ್ಯನ್ ತಪ್ಕೊಂತಾಳ. ನೆಕ್ಸ್ಟ್ ಆರ್ಯನ್ ಕರ್ಕೊಂಡು ತಿರುಗಾಡ್ಬೇಕಂತ ಹೋಗ್ತಾಳ. ಹೋಗಿನ ಮುಂಚೆ ಕೇಳ್ತಾಳ, ಸ್ಕೂಟಿ ಓಡ್ಸಕ್ ಬರುತ್ತಲ್ವಾ? ಸ್ಕೂಟಿ ಓಡ್ಸಕ್ ಬರ್ತತ ಅಂತ ಕೇಳಿ ರಸ್ತೆ ತುಂಬಾ ಹುಡುಗನ್ನ ನಾಯಿ ತರ ಓಡಿಸ್ತಾಳ. ರೋಸಿ ಎಂತ ಡೇಂಜರ್ ಅಂದ್ರ ಆರ್ಯ ಪ್ರೀತಿ ಬಾಯ್ ಫ್ರೆಂಡ್ ಅಂತ ಗೊತ್ತಿದ್ರು ಆರ್ಯನ್ ಜೊತೆಗೆ ಹೆವಿ ಡ್ಯಾನ್ಸ್ ಮಾಡ್ತಾಳ. ಆರ್ಯನು ರೋಸಿಗೆ ಬಾರ್ಸೋದ್ ಹೇಳ್ಕೊಡ್ತಾನ ಗಿಟಾರ್ನ. ಫಸ್ಟ್ ಸ್ಟ್ರಿಂಗ್ ನ ಹಿಡಿ ಟೈಟ್ ಆಗಿ, ಇನ್ನೂ ಟೈಟ್ ಆಗಿ. ಆರ್ಯ ಈಕಿಗೆ ಗಿಟಾರ್ ಬಾರ್ಸೋದನ್ನ ಹೇಳ್ಕೊಡೋ ಸೀನ್ ನ ಕಣ್ ಮುಚ್ಕೊಂಡ್ ನೋಡಿದ್ರ ಬಹಳ ಚೆನ್ನಾಗಿರ್ತತಿ. ಟೈಟ್ ಆಗಿ, ಇನ್ನೂ ಟೈಟ್ ಆಗಿ. ಏನಾಯ್ತು? ಏನೋ ಗೊತ್ತಾಗ್ತಲ್ಲ, ಇರ್ಲಿ ಬಿಡು. ಅರ್ಥ ಆಯ್ತು ಅನ್ಸುತ್ತೆ. ಹೋಗಕ್ಕಿನ ಮುಂಚೆ ಆರ್ಯಗ ರೋಸಿ ಕೊಂಕಣಿ ಭಾಷೆದಾಗ ಏನ ಹೇಳ್ತಾಳ. ಏತು ಪೆರ್ಕಿ ಹೇತು ಪೆರ್ಕಿ ನಾನೇನ್ ಬಿಗ್ ಫ್ಯಾನ್. ವಿಲ್ ಯು ಬಿ ಮೈ ಬಾಯ್ ಫ್ರೆಂಡ್? ಅಣ್ಣ ತನಿಗೆ ಗರ್ಲ್ ಫ್ರೆಂಡ್ ಇದ್ರು ಸತಿಗೂ ಈಕಿ ಪ್ರಪೋಸ್ ನ ಒಪ್ಕೊಂತಾನ. ವಿಲ್ ಯು ಬಿ ಮೈ ಗರ್ಲ್ ಫ್ರೆಂಡ್? ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಆರ್ಯನ ಬುಟ್ಟಿಗೆ ಬೀಳಿಸ್ಕೊಂಡು ರೋಸಿ ಪ್ರೀತಿ ಜೀವನದಾಗ ಹೇತ್ ಪಿರ್ಕಿ ಮಾಡ್ಬಿಡ್ತಾಳ. ಪ್ರೀತಿಗೆ ಇವ್ರಿಬ್ರು ಬಗ್ಗೆ ಗೊತ್ತಾಗ್ತಿದ್ದಂಗ ರೋಸಿ ಹೇಳ್ತಾಳ, ಏತು ಪೆರ್ಕಿ. ನೆಕ್ಸ್ಟ್ ನಮ್ಮಣ್ಣ ಪ್ರೀತಿ ಜೊತೆಗೆ ವಾಪಸ್ ಕ್ಲೋಸ್ ಹಾಕನ. ಅದ ಟೈಮ್ನಾಗ ರೋಸಿ ಜೊತೆಗೂ ಅಡ್ಡಾಡ್ತಿರ್ತಾನ. ನಾನೇ ತಲೆ ಕೆಡ್ಸ್ಕೊಂತಿಲ್ಲ, ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ರೋಸಿ ಆರ್ಯನ ಕರ್ಕೊಂಬಂದು ಅಗ್ನಿ ಪರೀಕ್ಷೆ ಮಾಡಿಸ್ತಾಳ. ಇದ್ರ ಕೆಳಗೆ ನಿಂಗೆ ತುಂಬಾ ಇಷ್ಟ ಆಗಿರೋ ಫ್ರೆಂಡ್ ಹೆಸರು ಬರಿಬೇಕು. ಕಮ್ ಆನ್ ಸ್ವೀಟ್ ಹಾರ್ಟ್. ಕೊನೆಗೂ ರೋಸಿ ಅಕ್ಕ ಹೇತ್ ಪಿರ್ಕಿ ಮಾಡೋದು ಅಂದ್ರ ಏನಂತ ಹೇಳ್ತಾಳ. ಏತು ಪಿರ್ಕಿ ಅಂದ್ರೆ ಏನ್ ಗೊತ್ತಾ ಆರ್ಯ, ನೀನ್ ತುಂಬಾ ಇನ್ನೋಸೆಂಟ್ ಅಂತ. ಆರ್ಯನ ರಿಯಾಲಿಟಿ ಶೋಗೆ ವಾಪಸ್ ಕರ್ಸ್ಕೋಬೇಕಂತ ಹೇಳ್ತಿದ್ದಂಗ ಇವ್ನ್ ನೋಡ್ರಿ ಯಾ ಲೆವೆಲ್ಗೆ ಎಮೋಷನಲ್ ಹಾಕನ. ನನಗೇನು ಬೇಕಾಗಿಲ್ಲ ಮೇಡಮ್, ನಮ್ಮ ಆರ್ಯ ಗೆಲ್ಬೇಕು. ಒಬ್ಬ ಅಣ್ಣ ತಂಗಿ ಮೇಲಿಟ್ಟಿರೋ ಪ್ರೀತಿ ಗೆಲ್ಬೇಕು. ಈ ಕಡೆ ಸೈಡು ತಂಗಿಗೆ ಅವ್ರ ಅಮ್ಮ ಫ್ಲಾಶ್ ಬ್ಯಾಕ್ ಹೇಳ್ತಾಳ. ಆಕಿ ಸಣ್ಣಕ್ಕಿದ್ದಾಗ ಡಾಕ್ಟ್ರು ಆಕಿನ ICUದಾಗ ಇಟ್ಟಿದ್ರಂತೆ. ವಿ ಹ್ಯಾವ್ ಟ್ರೈಡ್ ಅವರ್ ಬೆಸ್ಟ್. ಇನ್ನೇನಿದ್ರು ಆ ದೇವ್ರಿಗೆ ಬಿಟ್ಟಿದ್ದು. ನೆಕ್ಸ್ಟ್ MBBS ಮಾಡಿರೋರಿಗೆ ಸಿಡ್ಲು ಹೊಡ್ಸ ಅಂತ ಸೀನ್ ಬರ್ತೈತಿ. ಏ ತಂಗಿ ಬಾಬು, ಏನ್ ಮಾಡ್ತಾ ಇದೀಯಾ?
ನೋ ಕಾಮೆಂಟ್ಸ್. ಈ ಕಿತ್ತೋಗಿರೋ ಫ್ಲಾಶ್ ಬ್ಯಾಕ್ ಕೇಳಿ ಟಾಮ್ ಅಂಡ್ ಜೆರಿ ನೋಡೋ ಅಂತ ಸಿರಿ ಫುಲ್ ಸ್ಪೀಡ್ ಆಗಿ ಹೊರಗಡೆ ಓಡ್ ಬಂದು ನೆಕ್ಸ್ಟ್ ನಮ್ಮ ಹೀರೋ ರಿಯಾಲಿಟಿ ಶೋನು ಗೆದ್ದು ಇನ್ನೂ ಫೇಮಸ್ ಆಗಿ ಕಾಲೇಜಿಗೆ ಹೋಗ್ತಾನ. ಅಣ್ಣ ಪ್ರೀತಿಗೆ ಮತ್ತೆ ರೋಸಿಗೆ ಕೈ ಕೊಟ್ಟು ಜಾರ್ಜಿಯಾನ ಗರ್ಲ್ ಫ್ರೆಂಡ್ ಮಾಡ್ಕೊಂತಾನ. ಜಾರ್ಜಿಯಾ, will you be my girlfriend? Yes. ಇನ್ನು ಎಷ್ಟು ಹುಡುಗಿಯರ್ ಬೇಕಣ್ಣ ನಿನಗೆ? ಯಾವಾಗ್ಲೂ ಚಿಂತನೆ ಇರುತ್ತೆ ಕಣ. ಹೇಳ್ರಪ್ಪ ನಿಮ್ದ್ರಾಗ ಎಷ್ಟು ಜನರ ಟೀನೇಜು ಈ ತರ ಇತ್ತಂತ. ಸೊ ಇವತ್ತಿಗೆ ಇಷ್ಟ. ನಿಮ್ಗೆ ಏನ್ರ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ. ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್ ನಮ್ಮೂರ್ ಜಾತ್ರೆಗೆ ಬಾ.